ಪ್ರಕರಣ ಮಾತ್ರ ಅಲ್ಲ, ಜೈಲು ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಮಾತ್ರ. ಜಿಂದಾಲ್ ಕಂಪ್ನಿಗೆ 3677 ಎಕರೆ ಭೂಮಿ ಕೊಡುವಂಥ ನಿರ್ಧಾರ, ಅದು ಶುದ್ಧ ಕ್ರಯಕ್ಕೆ, ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಸಿದ್ದರಾಮಯ್ಯನವರೇ, ನಿಮ್ಮ ಸಮಾಜವಾದ ಅಂದರೆ ಇದೇನಾ? ಬಿ ಜೆ ಪಿ ಆಡಳಿತದಲ್ಲಿ ಇದ್ದ ಸಂದರ್ಭದಲ್ಲಿ ಈ ಪ್ರಸ್ತಾವನೆ ಬಂದಿತ್ತು. ನಾವೆಲ್ಲರೂ ಒಳಗಡೆನೂ ವಿರೋಧ ಮಾಡಿದ್ವಿ, ಕಾಂಗ್ರೆಸ್ನವರು ಬಹಿರಂಗವಾಗಿ ವಿರೋಧ ಮಾಡಿದ್ರು. ಅವರು ನಮ್ಮ ಮೇಲೆ ಆರೋಪ ಮಾಡಿದ್ರು, ಇದರಲ್ಲಿ ದೊಡ್ಡ ಪ್ರಮಾಣದ ಕಿಕ್ ಬ್ಯಾಕು ನಡೆದಿದೆ, 1,22,000 ರೂಪಾಯಿಗೆ ಭೂಮಿ ಕೊಡೋದು ಅಂದರೆ ಏನು ಅನ್ನುವ ಮಾತನ್ನು ನಮ್ಮ ಮೇಲೆ ಆರೋಪ ಮಾಡಿದರು. ಈಗ ಆರೋಪ ಮಾಡಿದವರೇ ಭೂಮಿ ಕೊಟ್ಟಿದ್ದಾರೆ. ನಾನು ವಾಪಸ್ ತಿರುಗಿಸಿ ಕೇಳಕ್ಕೆ ಪ್ರಶ್ನೆ ಬಯಸ್ತೀನಿ, ಎಷ್ಟು ಕಿಕ್ ಬ್ಯಾಕ್ ತಗೊಂಡಿದ್ದೀರಿ? ಅವತ್ತು ವಿರೋಧ ಮಾಡಿ ಇವತ್ತು ಕೊಡ್ತಾ ಇದ್ದೀರಿ ಅಂದರೆ ನಿಮಗೂ ನಿಮ್ಮ ಹೈಕಮಾಂಡಿಗೂ ದೊಡ್ಡ ಪ್ರಮಾಣದ ಮೊತ್ತವೇ ಸಂದಾಯ ಆಗಿರ್ಬೋದು. ಕೈಗಾರಿಕಾ ಖಾತೆ ಸಚಿವರು ಇದೆಲ್ಲ ಬಿ ಜೆ ಪಿ ಆಡಳಿತದ ಅವಧಿಯಲ್ಲೇ ನಿರ್ಧಾರ ಆಗಿತ್ತು ಅಂತ ಹೇಳಿದ್ದಾರೆ. ಮಾನ್ಯ ಎಂ ಬಿ ಪಾಟೀಲ್ರೇ, ನಮ್ಮ ಅವಧಿಯಲ್ಲಿ ಪ್ರಸ್ತಾಪ ಬಂದಿದ್ದು ನಿಜ. ನಮ್ಮಂಥ ಹಲವರು ವಿರೋಧ ಮಾಡಿದ ಕಾರಣಕ್ಕೆ ಈ ಪ್ರಸ್ತಾವವನ್ನು ಅಲ್ಲಿಗೆ ಕೈ ಬಿಡ್ತು. ನೀವ್ಯಾಕೆ ಮಾಡ್ತಾ ಇದ್ದೀರಿ? ಬಿ ಜೆ ಪಿ ಕಂಡ್ರೆ ಆಗಲ್ಲ ನಿಮಗೆ, ಬಿ ಜೆ ಪಿ ನಿರ್ಧಾರಗಳನ್ನ ಯಾಕೆ ಮಾಡ್ತಾ ಇದ್ದೀವಿ? ಮುಂದುವರಿಸ್ಬೇಕು ನೀವು. ಎಚ್ ಕೆ ಪಾಟೀಲ್ರೇ, ಅವತ್ತು ಉದ್ದ ಪತ್ರ ಬರೆದಿದ್ರಿ, ಪತ್ರಿಕಾಗೋಷ್ಠಿ ಮಾಡಿದ್ರಿ. ಈಗ ಎಂಥ ದುಸ್ಥಿತಿ ನೋಡಿ, ಕ್ಯಾಬಿನೆಟ್ ತಗೊಂಡ ನಿರ್ಣಯವನ್ನು ಹೊರಗಡೆ ಬಂದು ಪ್ರೆಸ್ ಮೀಟ್ ಮಾಡಿ ಹೇಳುವಂಥದ್ದು ನಿಮ್ಮ ಪಾಲಿಗೆ ಬಂದಿದೆ. ನಾನು ಆಗ್ರಹಿಸ್ತೇನೆ. ಮತ್ತು ಮಾತು ಹೇಳಿದ್ದಾರೆ, 50,000ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ, 90,000 ಕೋಟಿ ರೂಪಾಯಿಗೂ ಹೆಚ್ಚು ಇನ್ವೆಸ್ಟ್ ಮಾಡಿದ್ದಾರೆ. ಜಿಂದಾಲ್ ಏನು ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಅಲ್ಲ, ಅವ್ರು ಕಂಪನಿ ನಡೆಸ್ತಾ ಇದ್ದಾರೆ. ಲಾಭದ ಲೆಕ್ಕಾಚಾರ ಹಾಕಿ ಇನ್ವೆಸ್ಟರ್ಗಳು ಇನ್ವೆಸ್ಟ್ ಮಾಡೋದು. ಜಿಂದಾಲ್ ಆಗಲಿ ಅಥವಾ ಬೇರೆ ಬೇರೆ ಇನ್ವೆಸ್ಟರ್ಸ್ ಅಂತ ಯಾರು ಬರ್ತಾರೆ, ಅವ್ರು ಯಾರು ಕರ್ನಾಟಕದ ಜನರಿಗೆ 7 ಕೋಟಿ ಜನರಿಗೆ ಸೇವೆ ಮಾಡಬೇಕು ಅಂತ ಬಂದು ಇನ್ವೆಸ್ಟ್ ಮಾಡ್ತಿಲ್ಲ. ಅವರು ಲಾಭದ ಉದ್ದೇಶ ಇಟ್ಕೊಂಡೇ ಮಾಡ್ತಾರೆ. ಜಿಂದಾಲ್ ಮತ್ತು ಕರ್ನಾಟಕ ಸರ್ಕಾರದ ನಡುವೆ ಯಾವ MOU ಆಗಿತ್ತು, ಅವರು ಎಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ MOUನಲ್ಲಿ ತೋರಿಸಿದ್ರು ಮತ್ತು ಭರವಸೆ ಕೊಟ್ಟಿದ್ದರು. ಈಗ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಮತ್ತು ಆ ಉದ್ಯೋಗ ಯಾರು ಮಾಡ್ತಾ ಇದ್ದಾರೆ ಅದರಲ್ಲಿ ಕರ್ನಾಟಕದವರು ಎಷ್ಟು? ಇದರ ಜಾಬ್ ಆಡಿಟ್ ಆಗಬೇಕು. ಎಷ್ಟು ಜನ ಕನ್ನಡಿಗರಿಗೆ, ಎಷ್ಟು ಜನ ಕರ್ನಾಟಕದವರಿಗೆ ಉದ್ಯೋಗ ಸಿಕ್ಕಿದೆ ಅನ್ನೋದರ ಜಾಬ್ ಆಡಿಟ್ ಆಗಬೇಕು. ನಾವು ಕಡಿಮೆ ಬೆಲೆಗೆ ಜಮೀನು ಕೊಡ್ತೇವೆ, ಡ್ಯಾಮಿನಿಂದ ನೀರು ಕೊಡ್ತೇವೆ, ಪ್ರಾಕೃತಿಕ ಸಂಪನ್ಮೂಲವನ್ನು ತೆಗಿಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಕೊಟ್ಟ ನಂತರ ಎಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದರು ಮತ್ತು ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ, ಅದರಲ್ಲಿ ಕರ್ನಾಟಕದವರು ಕನ್ನಡಿಗರು ಎಷ್ಟು?
ಇದರ ಜಾಬ್ ಆಡಿಟ್ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.